ಅಂದರೆ ಇವಾಗ ದೇವರಾಜೇಗೌಡರಿಗೆ ಥ್ರೆಟ್ ಇದೆಯಾ ಸರ್? ದೇವರಾಜೇಗೌಡರಿಗೆ 100ಕ್ಕೆ 100% ಅವರ ಜೀವಕ್ಕೆ ಅಪಾಯ ಇರ್ತಕ್ಕಂಥದ್ದು ಸತ್ಯ. ಕಾರಣ ಇವರೆಲ್ಲೋ ಒಂದು ಕಡೆ ಇವರು ಮಾತುಕತೆಯಲ್ಲಿ ಬರ್ತದೆ, ದೇವರಾಜೇಗೌಡ ನೀನು ಹೇಳಬೇಕು, ನನಗೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅದಕ್ಕೆ ಕುಮಾರಸ್ವಾಮಿಯವರೇ ಕಾರಣ ಅಂತಕ್ಕಂಥ ಸ್ಟೇಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಇವರು ಹೇಳಿರ್ತಕ್ಕಂಥದ್ದು ದೇವರಾಜೇಗೌಡರ ಬಳಿ ರೆಕಾರ್ಡ್ಗಳಿದ್ದಾವೆ. ಇದನ್ನೆಲ್ಲ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಕೇಸ್ನ ಮುಚ್ಚಾಕೋದಕ್ಕೋಸ್ಕರ ಇದು ಯಾವ ರೀತಿ ಆಗಿದೆ ಅಂದರೆ, ಈ ಕಾಂಗ್ರೆಸ್ ಸರ್ಕಾರದ ಕೆಲವು ಸಚಿವರುಗಳು, ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಖಳನಾಯಕರುಗಳು ಒಂದು ರೀತಿಯ ಭಯೋತ್ಪಾದಕರ ಥರ, ರಾಜಕೀಯ ಭಯೋತ್ಪಾದಕರ ರೀತಿಯ ವರ್ತಿಸ್ತಾರೆ. ಇಡೀ ದೇಶವನ್ನು ಅಧಿಕಾರಕ್ಕೋಸ್ಕರ, ಮತಕ್ಕೋಸ್ಕರ ಈ ರೀತಿಯ ಸಿಡಿಗಳನ್ನ ಹಂಚಿ ಈ ದೇಶದ ಪ್ರಧಾನಮಂತ್ರಿಗಳ ವ್ಯಕ್ತಿತ್ವಕ್ಕೆ ಗುರುತರವಾದ ಆಪಾದನೆ ಮಾಡಿ, ಹೋಮ್ ಮಿನಿಸ್ಟ್ರಿಗೆ ಆಪಾದನೆ ಮಾಡಿ, ನಮ್ಮ ಪಕ್ಷದ ವರಿಷ್ಠಗಳಿಗೆಲ್ಲ ಆಪಾದನೆ ಮಾಡಿ ಇದರಿಂದ ಮತವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇದು ಒಂದು ರೀತಿಯ ಭಯೋತ್ಪಾದಕರ ಮಾಡ್ತಕ್ಕಂಥ ಕೆಲಸ. ಇದು ರಾಜಕೀಯ ಭಯೋತ್ಪಾದನೆ.